ರಾಮಲಿಂಗಾರೆಡ್ಡಿ ಖಾತೆ ಖ್ಯಾತೆ ಗೊಂದಲ. ಡಿಕೆಶಿ ಸುರ್ಜೇವಾಲಾ ಸಂಧಾನಕ್ಕೆ ರಾಮಲಿಂಗಾರೆಡ್ಡಿ ಒಪ್ಪಿದ್ರ? ಇಂದು ಸಂಜೆಯೊಳಗೆ ರಾಜೀನಾಮೆ ವಾಪಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸಚಿವ ರಾಮಲಿಂಗಾರೆಡ್ಡಿಗೆ ಖಾತೆ ಬದಲಾವಣೆ ಸಾಧ್ಯತೆ ಇದೆ. ರಾಮಲಿಂಗಾರೆಡ್ಡಿ ಕೇಳಿದ್ದ ಖಾತೆ ನೀಡುವ ಸಾಧ್ಯತೆ ಇದೆ. ರಾಮಲಿಂಗಾರೆಡ್ಡಿ ಬೇಡಿಕೆ ಬಗ್ಗೆ ಹೈಕಮಾಂಡ್ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಲಿದ್ದಾರೆ. ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡುವ ಸಾಧ್ಯತೆ ಇದೆ. ಜಲಸಂಪನ್ಮೂಲ ಖಾತೆ ಬದಲಾವಣೆ ಮಾಡುವ ಸಾಧ್ಯತೆಯೂ ಇದೆ. ಸದ್ಯ ಕೃಷ್ಣ ಬೈರೇಗೌಡ ಅವರ ಬಳಿ ಬೆಂಗಳೂರು ಅಭಿವೃದ್ಧಿ ಖಾತೆ ಇದೆ. ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನೀಡಲಾಗಿತ್ತು. ಬೆಂಗಳೂರು ಅಭಿವೃದ್ಧಿ ಖಾತೆ ನನಗೇ ಬೇಕು ಅಂತ ಸಚಿವ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ರು. ಕಾರಣ 2023ರಲ್ಲಿ ನನಗೆ ಡಿಕೆ ಶಿವಕುಮಾರ್ ಮಾತನ್ನ ಕೊಟ್ಟಿದ್ರು, ಆ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಿನ್ನೆ ಇದೇ ರಾಮಲಿಂಗಾರೆಡ್ಡಿ ರೆಬಲ್ ಆಗಿದ್ರು. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಯಾರ ಸಂಪರ್ಕಕ್ಕೂ ಸಿಗದೆ ತಮ್ಮ ಮುನಿಸನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಬೆನ್ನಲ್ಲೇ ನಿನ್ನೆ ರಾತ್ರಿ ಮೀಟಿಂಗ್ ಮಾಡಲಾಗಿತ್ತು. ಏನೋ ಈ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ ಬನ್ನಿ. ನಿನ್ನೆ ಶಿವಕುಮಾರ್ ಅವರು ನಾನು ಭೇಟಿ ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನಿನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಓದ್ತಾರಲ್ವ. ಮತ್ತು ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ, ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ಇಬ್ಬರು ಹೇಳೋದಾದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಅದು ಇಬ್ಬರು ಹೇಳ್ತಾರೆ ರಾಜೀನಾಮೆ. ನಿನ್ನೆ ಮಾತಾಡಿದಾಗ ಹೇಳಿದರು. ಆಮೇಲೆ ನನ್ನ ವ್ಯೂಸು ನಾನು ಹೇಳಿದ್ದೆ, ಅದು ನಿಮಗೆಲ್ಲ ಗೊತ್ತಿತ್ತಲ್ಲ. ಎಲ್ಲ ನಾನೇನು ಕೇಳೋಕ್ಕೋಗಿರಲಿಲ್ಲ, ಅವರೇ ಆಫರ್ ಮಾಡಿದ್ರು. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಆಯಿತು. ನಾನು ಆಮೇಲೆ ಇನ್ನೊಂದು ಈ ನೀರಾವರಿ ಇಲಾಖೆ ಅಲ್ವ, ನಮಗೇನಾದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ, ಏನೂ ಇಲ್ಲ. ನೋಡೋಣ, ಈಗ CM ಇವರು ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ನೀರಾವರಿ ಖಾತೆ ಜೊತೆಗೆ ಇನ್ನೊಂದು ಅಡಿಷನಲ್ ಖಾತೆ ಕೊಡ್ತಾರೆ ಅನ್ನೋ ಚರ್ಚೆ ಇದೆ. ಆ ಥರ ಓಕೆನಾ ಸರ್? ಅದ್ರ ಬಗ್ಗೆ ಏನು ಮಾತಾಡಲ್ಲ. ಈಗ ನೇರ ಪ್ರಶ್ನೆ ಸರ್, ಈಗ ಹೆಚ್ಚುವರಿ ಖಾತೆ ಕೊಡ್ತೀವಿ ಅಂತಂದ್ರೆ ಸಚಿವ ರಾಮಲಿಂಗಾರೆಡ್ಡಿ ಜೊತೆಗೆ ನಾನು ಮಾತನಾಡಿದ್ದೇನೆ, ಯಾವ ಕಾರಣಕ್ಕೂ ರಾಜೀನಾಮೆ ಅಂಗೀಕಾರ ಮಾಡಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜೀನಾಮೆ ಪತ್ರ ರಾಮಲಿಂಗಾರೆಡ್ಡಿ ವಾಟ್ಸ್ಆಪ್ ಮಾಡಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ರು. ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು. నేను ರಾತ್ರಿ ಎಲ್ಲ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಹತ್ರ ಮಾತಾಡಿದ್ದೀನಿ, ಎಲ್ಲರ ಮಾತಾಡಿದ್ದೀನಿ. ನಾವೇನು ಬೇಕೋ ನಾವು ಇಂಟರ್ನಲ್ ಸಾರ್ಟ್ ಔಟ್ ಮಾಡ್ತೀವಿ. ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ. ನಿಮ್ಮನ್ನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ರಾಮಲಿಂಗಾರೆಡ್ಡಿ ಖಾತೆ ಖ್ಯಾತೆ. ರಾಮಲಿಂಗಾರೆಡ್ಡಿಗೆ ಮತ್ತೊಮ್ಮೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಡಿಕೆಶಿ ಜೊತೆ ಚರ್ಚೆ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿಗೆ ಸುರ್ಜೇವಾಲಾ ಕರೆ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಮನವೊಲಿಸ್ತಾರ ಸುರ್ಜೇವಾಲಾ? ಹಾಗಾದ್ರೆ ರಾಮಲಿಂಗಾರೆಡ್ಡಿ ಬೇಡಿಕೆಯನ್ನ ಈಡೇರಿಸ್ತಾರ ಹೈಕಮಾಂಡ್? ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆ ಹೈಡ್ರಾಮಕ್ಕೆ ತೆರೆ ಬೀಳೋ ಸಾಧ್ಯತೆ ಇದೆ. ಸಿಎಂ ಜೊತೆ ಮಾತುಕತೆ ಆದ ಬಳಿಕ ಈಗ ಸುರ್ಜೇವಾಲಾ ಕೂಡ ಕರೆ ಮಾಡಿದ್ದಾರೆ. ನಿನ್ನೆಯಿಂದ ಸಾಕಷ್ಟು ಹೈಡ್ರಾಮಾನೇ ನಡೀತು. ರಾಮಲಿಂಗಾರೆಡ್ಡಿ ರೆಬಲ್ ಆಗಿದ್ರು. ನನಗೆ ಸಚಿವ ಸ್ಥಾನ ಬೇಡ, ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಪತ್ರವನ್ನ ಕೂಡ ಸಲ್ಲಿಸಿದ್ರು. ಅದಾದ ಬಳಿಕ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಯಾರಿಗೂ ಸಿಕ್ಕಿರ್ಲಿಲ್ಲ. ನಿನ್ನೆ ರಾತ್ರಿ 1-to-1 ಮೀಟಿಂಗ್ ಆಗಿತ್ತು. ಅದಾದ ಬಳಿಕ ಈಗ ರಾಮಲಿಂಗಾರೆಡ್ಡಿ ಅವರು ಒಂದು ಸ್ವಲ್ಪ ಸಾಫ್ಟ್ ಆದಂಗೆ ಕಾಣಿಸ್ತಾ ಇದೆ. ವರಿಷ್ಠರು ರಾಜೀನಾಮೆ
ಅಂಗೀಕರಿಸಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡಿ ತಿಳಿಸಿದ್ರು. ಇದೀಗ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತಿನ ಬಳಿಕ ಸುರ್ಜೇವಾಲಾ ಅವರು ಮತ್ತೊಮ್ಮೆ ಕರೆ ಮಾಡಿದ್ದಾರೆ. ಹಾಗಾದ್ರೆ ನಿನ್ನೆಯಿಂದ ನಡೆದಂತಹ ಈ ರಾಜೀನಾಮೆ ಪೊಲಿಟಿಕಲ್ ಡೆವಲಪ್ಮೆಂಟ್ಗೆ ಒಂದು ಅಂತ್ಯ ತೆರೆ ಬೀಳೋ ಸಾಧ್ಯತೆ ಕಾಣಿಸ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರ್ತೇಶ್. ನಿನ್ನೆ ಇದೇ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಸಲ್ಲಿಸಿ ರೆಬಲ್ ಆಗಿದ್ರು. ನಾನು ನಿರೀಕ್ಷೆ ಮಾಡಿದಂತಹ ಖಾತೆ ಸಿಗ್ಲಿಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇವತ್ತು ಅದೇ ರಾಮಲಿಂಗಾರೆಡ್ಡಿ ಸಾಫ್ಟ್ ಆಗಿದ್ದಾರೆ. ಹಾಗಾದ್ರೆ ನಿನ್ನೆಯಿಂದ ಇಲ್ಲಿವರೆಗೂ ಏನೆಲ್ಲ ಚರ್ಚೆ ಆಯ್ತು? ವಿನುತಾ, ಈಗ ನಿನ್ನೆ ರಾಜೀನಾಮೆ ಬಳಿಕ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿ ಅಂತೇಳಿ ಹೈಕಮಾಂಡ್ ಸೂಚನೆ ಕೊಡ್ತು. ಆ ಕಾರಣಕ್ಕಾಗಿ CM ಅವರ ನಿವಾಸಕ್ಕೆ ತೆರಳಿ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ರಾಮಲಿಂಗಾರೆಡ್ಡಿ ಇಲ್ಲಿಯ ತನಕ ತಮ್ಮ ಪಟ್ಟನ್ನು ಸಡಿಲಿಸಿಲ್ಲ. ಬೆಳಗ್ಗೆ ಕೂಡ ಸುರ್ಜೇವಾಲಾ ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ನಡೆಸಿ ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ನಾನು ಯಾವ ಖಾತೆಗೂ ಡಿಮಾಂಡ್ ಮಾಡಿರಲಿಲ್ಲ, ಆದರೆ 2023ರಲ್ಲಿ ನನಗೆ ಕರೆದು ಹೇಳಿ ಆ ಖಾತೆಯನ್ನು ಕೊಡಲಿಲ್ಲ. ಆಗ DK ಶಿವಕುಮಾರ್ ಅವರೇ ಬಂದು ನನಗೆ ಸಮಾಧಾನ ಮಾಡಿದ್ರು ಮತ್ತು ನಾನು ಮುಖ್ಯಮಂತ್ರಿ ಆದಾಗ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡ್ತೀವಿ ಅಂತೇಳಿ ಹೇಳಿ ಹೋಗಿದ್ರು. ಈಗಲೂ ಅಂದರೆ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಈಗ ಮತ್ತೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಬೇರೆಯವ್ರಿಗೆ ವಹಿಸಲಾಗಿದೆ. ಹೀಗಾಗಿ ನನ್ಗೆ ಆತ್ಮಗೌರವದ ಪ್ರಶ್ನೆ ಇದು. ಹಾಗಾಗಿ ಹಿಂದೆ ಯಾವ ರೀತಿ ಮಾತು ಕೊಟ್ಟಿದ್ರಿ ಮತ್ತು ಆ ರೀತಿಯಾಗಿ ಕನ್ವಿನ್ಸ್ ಮಾಡಿದ್ರಿ, ಅದರ ಪ್ರಕಾರ ನಡ್ಕೊಳ್ಳಿ ಅನ್ನುವಂಥ ವಾದವನ್ನು ಸುರ್ಜೇವಾಲಾ ಅವರ ಮುಂದೆ ಕೂಡ ಇಟ್ಟಿದ್ರು. ನನಗೆ ಇದನ್ನು ಯಾಕೆ ನೀವು ಮೊದಲೇ ತಿಳಿಸ್ಲಿಲ್ಲ, ನೀವು ನಾನು ನಿಮ್ಮ ಒಳ್ಳೆ ಚಿಕ್ಕ ತಮ್ಮ ಇದ್ದ ಹಾಗೆ ನನ್ನ ಜೊತೆಗೆ ದೂರವಾಣಿ ಮೂಲಕ ಮಾತುಕತೆ ಮಾಡಿ ಇದನ್ನು ಈ ರೀತಿ ಸಮಸ್ಯೆಗಳನ್ನು ತಿಳಿಸ್ಬೋದಾಗಿತ್ತಲ್ಲ ಖಾತೆ ಹಂಚಿಕೆ ಮುಂಚೆನೆ ಅಂತೇಳಿ ಸುರ್ಜೇವಾಲಾ ಕೂಡ ಹೇಳಿದರು. ಮುಖ್ಯಮಂತ್ರಿಗಳ ಗಮನದಲ್ಲಿ ಎಲ್ಲ ವಿಚಾರ ಇತ್ತು, ಅವರು ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ, ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತಾರೆ ಅಂತೇಳಿ ನಾನು ನಂಬಿದ್ದೆ. ಆದರೆ ಅದು ಆಗದೇ ಇರುವ ಕಾರಣಕ್ಕಾಗಿ ನಾನು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ ಅಂತೇಳಿ ರಾಮಲಿಂಗಾರೆಡ್ಡಿ ಬಹಳ ಸ್ಪಷ್ಟವಾಗಿ ಹೇಳಿದರು. ಅದಾದ ಬಳಿಕ CM ಅನ್ನ ಕರೆಸಿ ಸುರ್ಜೇವಾಲಾ ಮಾತನಾಡಿದ್ರು. CM ಸುರ್ಜೇವಾಲಾ ಮಾತುಕತೆಯಲ್ಲಿ ಏನು ಹೆಚ್ಚುವರಿಯಾಗಿ ಖಾತೆ ಕೊಡೋದು ಅಥವಾ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ರಾಮಲಿಂಗಾರೆಡ್ಡಿಗೆ ಕೊಡೋದು, ಇದರ ಬಗ್ಗೆ ಏನು ಚರ್ಚೆಯಾಗಿದೆಯೋ ಗೊತ್ತಿಲ್ಲ. ಆ ಚರ್ಚೆ ಮುಗಿದ ಬಳಿಕ ಈಗ ರಾಮಲಿಂಗಾರೆಡ್ಡಿ ಅವರನ್ನ ಮತ್ತೆ ಸುರ್ಜೇವಾಲಾ ಕರೆಸ್ಕೊಂಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈಗ ಚರ್ಚೆ ನಡೀತಾ ಇದೆ. ಬಹುಶಃ ಈ ಚರ್ಚೆಯ ಬಳಿಕ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂತಿಮ ತೆರೆ ಬೀಳುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ರಾಮಲಿಂಗಾರೆಡ್ಡಿ ಅವರು ಹೆಚ್ಚುವರಿ ಖಾತೆ ಕೊಡಿ ಅಂತನಾರ ಆಗಿದ್ದಿದ್ರೆ ಅವರು ನಿನ್ನೆ CM DK ಶಿವಕುಮಾರ್ ಅವರು ಭೇಟಿಯಾದಾಗಲೇ ಡಿಮ್ಯಾಂಡ್ ಮಾಡ್ಬೋದಾಗಿತ್ತು, ಅದು ಅಲ್ಲಿಗೆ ಬಗೆಹರಿತಾ ಇತ್ತು. ಆದರೆ ಅವರು ಪಟ್ಟು ಹಿಡಿದಿರೋದು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ಕೊಡಿ ಅಂತ ಹೇಳಿ. ಆಮೇಲೆ ರಾಜೀನಾಮೆ ಕೊಡುವ ಹಂತಕ್ಕೂ ಕೂಡ ಹೋಗಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ. ಅಂದರೆ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡಲೇಬೇಕು ಅನ್ನುವ ಕಾರಣಕ್ಕಾಗಿಯೇ ರಾಜೀನಾಮೆಯನ್ನು ಕೊಟ್ಟಿರೋದು. ಈಗ ಅವರು ಸಮಾಧಾನಗೊಳ್ಳಬೇಕು ಅಂತ ಹೇಳಿದರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ಕೊಡಬೇಕು, ಅಥವಾ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ನಾವು ಬೇರೆ ಖಾತೆ ಕೊಡ್ತೀವಿ ಅನ್ನುವಂತಹ ಪ್ರಸ್ತಾಪವನ್ನು ನಿನ್ನೆ CM ಕೂಡ ಮಾಡಿದ್ದಾರೆ. ಬಹುಶಃ ಸುರ್ಜೇವಾಲಾ ಕೂಡ ಪ್ರಯತ್ನವನ್ನು ಮಾಡಬಹುದು ಅಂತ ಕಾಣಿಸುತ್ತೆ. ಅದಕ್ಕೆ ಒಪ್ಪದೇ ಇದ್ದರೆ ಅಂತಿಮವಾಗಿ ರಾಜೀನಾಮೆಯನ್ನು ಅಂಗೀಕಾರ ಮಾಡಬೇಕಾಗುತ್ತೆ, ಬೇರೆ ಆಪ್ಷನ್ಸ್ ಇಲ್ಲ. ಹೀಗಾಗಿ ಈಗ ಸುರ್ಜೇವಾಲಾ ಮತ್ತು ರಾಮಲಿಂಗಾರೆಡ್ಡಿ ಅವರ ನಡುವೆ ನಡೀತಾ ಇರುವಂಥ ಈ ಚರ್ಚೆ ಅಂತಿಮವಾಗಿ ಒಂದು ತೆರೆ ಎಳಿಬಹುದು ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಯಾಕಂದರೆ ನಿನ್ನೆ ರಾಹುಲ್ ಗಾಂಧಿ ಏರ್ಪೋರ್ಟ್ನಲ್ಲಿ ಭೇಟಿಯಾದಾಗ ಕ್ಲಿಯರ್ ಆಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಗೊಂದಲಗಳು ಹೆಚ್ಚು ಆಗಬಾರ್ದು ಮತ್ತು ಗೊಂದಲಗಳು ಮುಂದುವರಿತಾವೆ ಅನ್ನೋದೇ ಆದರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಹೇಳಿದ್ದಾರೆ. ಫಸ್ಟು ಮನವೊಲಿಕೆ ಮಾಡುವ ಕಡೆಗೆ ಪ್ರಯತ್ನವನ್ನು ಮಾಡಿ, ಅದಾಗದೇ ಇದ್ರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಹೇಳಿಯಾಗಿದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಮತ್ತು ಈಗ ಸುರ್ಜೇವಾಲಾ ಅವರ ನಡುವೆ ನಡೀತಾ ಇರುವಂಥ ಈ ಚರ್ಚೆ ಎಲ್ಲದಕ್ಕೂ ಒಂದು ತೆರೆ ಎಳೆಯುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದಂತೂ ಸ್ಪಷ್ಟ, ಹೈಕಮಾಂಡ್ ನಾಯಕರಿಗೆ ಇರ್ಬೋದು, ಸುರ್ಜೇವಾಲಾಗಿರ್ಬೋದು, CM DK ಶಿವಕುಮಾರ್ ಅವ್ರಿಗೆ ಇರ್ಬೋದು, ರಾಹುಲ್ ಗಾಂಧಿ ಅವರ ರಾಮಲಿಂಗಾರೆಡ್ಡಿ ಅವರನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಮತ್ತು ಅವರ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡುವಂಥ ಮನಸ್ಥಿತಿಯಲ್ಲೂ ಕೂಡ ಇಲ್ಲ. ಅವರು ಪಾರ್ಟಿಯಲ್ಲಿ ಇರಬೇಕು, ಮುಂದಿನ GBA ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅವರ ಸೇವೆ ಅಗತ್ಯ ಅನ್ನೋದು ಕೂಡ ನಾಯಕರಿಗೆ ಅರಿವಿದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಅವರು ಪಟ್ಟು ಸಡಿಲಿಸಬೇಕು ಅಂದರೆ ಬೇರೆ ಏನು ಆಯ್ಕೆಗಳನ್ನು ಹೈಕಮಾಂಡ್ ಕೊಡ್ತಾರೆ ಅದನ್ನು ರಾಮಲಿಂಗಾರೆಡ್ಡಿ ಒಪ್ಪಿದರೆ ಮಾತ್ರ ಮುಂದೆ ಮಾತುಕತೆಗಳು ನಡೆಯುತ್ತೆ ಅಥವಾ ಸಮಸ್ಯೆ ಬಗೆಹರಿಯುತ್ತೆ. ಇಲ್ಲದೇ ಇದ್ರೆ ಈ ಸಮಸ್ಯೆ ಹಾಗೆ ಮುಂದುವರಿಯುತ್ತೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ಅಂಗೀಕರಿಸಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ವಿನುತಾ, ಥ್ಯಾಂಕ್ ಯು ಮಾರ್ತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.